guys, welcome back to our new vlog. ಏನ್ ಸಮಾಚಾರ ಮೆಣಸವ? ಮಳೆ ಓದಿಲ್ಲ. ನೀನ್ ಬರೀ ಊರ್ ಬಗ್ಗೆನೇ ಹೇಳ್ಬೇಡ, ಇಲ್ಲಿನ ಸಮಾಚಾರ ಹೇಳು. ಟಿಫನ್ ಮಾಡ್ದ? ಆಯ್ತು, ದೋಸೆ ಮಾಡಿ ತಿಂದೆ, ಕಾಫಿ ಕುಡ್ದೆ. ನೀನೇ ದೋಸೆ ಮಾಡಿದ? ಯಾರು ಮಾಡಿ ತಿಂತಾರೆ ಮಾಡೋರು ಅಂತ ಹೇಳ್ಬೇಕಾ? ಹೇಳ್ಬೇಕು, ಪ್ರೈಸ್ ಕೊಡಕ್ಕೆ ಹೇಳ್ಬೇಕಾತರ ತರ ಬರಲ್ಲ. ಆತರ ಬರಲ್ಲ. ತಿಂದೆ ಏನು ದೋಸೆ? ದೋಸೆ. ದೋಸೆಗೆ ಪಲ್ಯ. ಏನ್ ಪಲ್ಯ? ಸೋರೆಕಾಯಿ ಪಲ್ಯ. ಸೋರೆಕಾಯಿ ಪಲ್ಯ. ಓಕೆ. ಹಾಯ್ ಮಮ್ಮಿ, ಆಯ್ತಾ ಟಿಫನು? ಏನ್ ಬೆಳಗ್ಗೆ ಹೆಂಗ್ ಕೂತ್ಕೊಂಡ್ಬಿಟ್ಟಿದ್ಯಾ? ನಂದೆಲ್ಲ ಕೆಲಸ ಮುಗ್ದದೆ ಗೈಸ್. ನಮ್ಮ ಅಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನಗೆ ಲಿಸ್ಟ್ ಹೇಳ್ತಾರೆ ಇವಾಗ. ಲಿಸ್ಟ್ ಅಲ್ವಾ? ಏನೇನು ಲಿಸ್ಟ್ ನಂದು? ಬಟ್ಟೆ ಒಣಗಾಕು, ಕಸ ಹೊಡಿ, ನೆಲ ಒರೆಸು, ಆಮೇಲೆ ಅಲ್ಲಿ ಕಂಪ್ಯೂಟರ್ ಇದಕ್ಕೆ ಹೋಗಿ ಅಡ್ಮಿಷನ್ ಆಗ್ಬಿಟ್ಟು ಹೋಗಿ ಕಂಪ್ಯೂಟರ್ ಕಲ್ತಿ ಕೆಲ್ಸಕ್ಕೆ ಹೋಗು. ಗೈಸ್, ಎಲ್ಲ ಹುಡುಗಿರು ಡಿಗ್ರಿ ಮುಗಿಯೋಷ್ಟರಲ್ಲಿ ಕಂಪ್ಯೂಟರ್ ಕಲ್ತಿರ್ತಾರೆ, ಬಟ್ ನಾನು ಒಂಥರ ಡಿಫ್ರೆಂಟ್. ನಾನು ಕಂಪ್ಯೂಟರೇ ಕಲ್ತಿಲ್ಲ. ಡಿಗ್ರಿ ಮುಗಿದ್ಮೇಲೆ ಡಿಗ್ರಿ ಮುಗಿದ್ಮೇಲೆ ಕಂಪ್ಯೂಟರ್ ಕ್ಲಾಸ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಅಡ್ಮಿಷನ್ಗೆ ಹೋಗ್ಬೋದು. ನೋಡಿ ಗೈಸ್, ನಮ್ಮಮ್ಮ ಆಲ್ರೆಡಿ ನಂಗೆ ಟಿಫನ್ ಮಾಡಿಕೋರೆ. ದೋಸೆ, ಏನಿದು? ಸೋರೆಕಾಯಿ ಪಲ್ಯ. ಸೋರೆಕಾಯಿ ಪಲ್ಯ ಅಂತೆ. 1 ಪೀಸ್ ಮ್ಯಾಂಗೋ ಇಟ್ಟವ್ರೆ. ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್. ನಮ್ಮಮ್ಮ ನಾವೆಲ್ಲ ದೋಸೆ ತಿಂದರೆ ನಮಗೆ ಇಡ್ಲಿ. ಅದೇನು ಇಡ್ಲಿ ಲವರೋ ಗೊತ್ತಿಲ್ಲ, ನನಗಂತೂ ಇಡ್ಲಿ ಆಗಲ್ಲ. ಅಮ್ಮ ನಿಂಗೆ ಇಡ್ಲಿ ಅಂದರೆ ಅಷ್ಟೊಂದು ಇಷ್ಟನಾ? ಇಡ್ಲಿ ಹುಚ್ಚಿ ಅಂದರೆ ನಮ್ಮ ಮನೇಲಿ ನಮ್ಮಮ್ಮ ಮಾತ್ರ. ನಂಗೆ ಅದೇನೋ ಇಡ್ಲಿ ಇಷ್ಟನೇ ಆಗಲ್ಲ ಗೈಸ್. ದೋಸೆ ಬೇಕಾದ್ರೆ ತಿಂದ್ಬಿಡ್ತೀನಿ, ಡೈಲಿ ಕೊಟ್ಟು ತಿಂತೀನಿ. ಇಡ್ಲಿ ಇಷ್ಟನೇ ಆಗಲ್ಲ. ನಿಮಗೂ ಅಷ್ಟೇನಾ? ಅದೇನೋ ನಮ್ಮಮ್ಮ ಡಿಫ್ರೆಂಟ್. ನಮ್ಮ ಒಂಥರ ವಿಚಿತ್ರವಾದ ಪ್ರಾಣಿ ಅಲ್ವಾ ಅಮ್ಮ? ವಿಚಿತ್ರವಾದ ಪ್ರಾಣಿ ತಾನೆ ನೀನು? ಇಡ್ಲಿ ತಿಂದ್ರೆ ವಿಚಿತ್ರವಾದ ಪ್ರಾಣಿ. ಯಾರು ಮನಸ್ಸು ಇಡ್ಲಿ ಗೈಸ್ ಅಲ್ಲ, ನಮ್ಮಮ್ಮ ಹೆಂಗ್ ತಿಂತಾರೆ ಅಂದರೆ ಇಡ್ಲಿಗೆ ಕಾಫಿ ಹೆಚ್ಕೊಂಡು ತಿಂತಾರೆ, ದೋಸೆಗೆ ಸಕ್ಕರೆ ಹಾಕೊಂಡು ತಿಂತಾರೆ. ಅದೆಲ್ಲ ವಿಚಿತ್ರ ಪ್ರಾಣಿಗಳು ತಾನೇ ತಿನ್ನೋದು. ಒಳ್ಳೆ ಫುಡ್. ಅದು ಒಳ್ಳೆ ಫುಡ್ಡಾ? ಚೆನ್ನಾಗಿ ಮಾಡಿದ್ಯಾ ಮಮ್ಮಿ? ಚೆನ್ನಾಗೈತಾ? ಈ ಥರ ಟಿಫನ್ ಜೊತೆಗೆ ಯಾವ್ದಾನ ಫ್ರೂಟು ಟಿಫನ್ ತಿನ್ಬೇಕಾದ್ರೆ ನೆಂಚ್ಕೊಂಡು ಫ್ರೂಟ್ನ ತಿಂದರೆ ಒಂಥರ ಟೇಸ್ಟ್ ಚೆನ್ನಾಗಿದೆ ಗೈಸ್. ಟ್ರೈ ಮಾಡಿ. ಟಿಫನ್ ಆಯಿತು. ಇವಾಗ ನೆಕ್ಸ್ಟು ನಮ್ಮ ಟೆರೆಸ್ಸಿಗೆ ಹೋಗೋಣ. ನಮ್ಮ ಟೆರೆಸ್ ಹೇಗಿದೆ ತೋರಿಸ್ತೀನಿ. ನಮ್ಮಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಲೆಟ್ಸ್ ಗೋ ನಾವು. ಗೈಸ್, ನಮ್ಮಮ್ಮ ಆಲ್ರೆಡಿ ಬಂದು ಬಟ್ಟೆ ಒಣಗಾಕ್ತವ್ರೆ ಮಾತಾಡ್ಕೊಂಡು. ಟೆರೆಸ್ ತೋರಿಸ್ತೀನಿ ಬನ್ನಿ. ಏನು ನೀನೇ ಹಾಕ್ಬೇಕಪ್ಪ? ನಾನು ಇಲ್ಲಿ ಹಾಕ್ತಿದಂಗಲ್ಲ, ಅತ್ತೆ ಗಾಳಿ ಹೋಯ್ತಾವ ನೋಡಲ್ಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗ್ತಾ ಇದ್ರೆ ಹೋಗ್ಬೇಡ ಅಂತ ಹೇಳೋದಕ್ಕೆ. ಅಮ್ಮ, ನಾನು ನಿನ್ನ ಮಾತು ಕೇಳವ, ನಿಜ ಹೇಳು. ನನ್ನ ಮಾತು ಎಲ್ಲಿ ಕೇಳ್ತೀಯ ಚಂದ್ರು? ಒಂದು ರಾಶಿ ಕೆಲಸ ಹೇಳ್ತಾರೆ, ಅದನ್ನೆಲ್ಲ ಮಾಡ್ತೀನಿ, ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಮುಗಿಸ್ಲಿಲ್ಲ ಅಂದ್ರೆ ಸರಿಯಾಗಿ ಬೀಳ್ತಾವಲ್ಲ ಗೂಸು. ನೋಡಿ ಗೈಸ್, ಇಷ್ಟು ದೊಡ್ಡ ಮಕ್ಕಳಾದ್ರೆ ನಮ್ಮಮ್ಮ ಇನ್ನೂ ಹೊಡಿತಾರೆ ನನಗೆ. ನಮ್ಮ ಟೆರೆಸ್ಸಿಂದ ಹಂಗೆ ಕಾಣಿಸುತ್ತೆ. ಸಕ್ಕತ್ತಾಗೈತಲ್ವಾ? ಟೆರೆಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ. ದಿಸ್ ಈಸ್ ಅವರ್ ಟೆರೆಸ್. ಗೈಸ್, ಇವರು ಬಟ್ಟೆ ಒಣಗಾಕಿದ್ಮೇಲೆ ಇಲ್ಲೇ ವಾಕ್ ಮಾಡಕ್ಕೆ ಬಂದವ್ರೆ. ಇವರು ವಾಕ್ ಮಾಡ್ತಾರಂತೆ ಇಲ್ಲೇ. ನಾನು ಮನೆಗೆ ಹೋಗಿ ಅವ್ರು ಹೇಳಿದ ಕೆಲಸ ಮಾಡಬೇಕಂತೆ. ನೋಡಿ ಗೈಸ್, ನಮ್ಮಮ್ಮ ನಾನು ಸ್ಲಿಪ್ಪರ್ ಹಾಕೊಬಂದರೆ, ನಮ್ಮಮ್ಮ ಸ್ಲಿಪ್ಪರ್ ಹಾಕೊಂಬಂದಿದ್ದೀನಿ. ಎಕ್ಸ್ಚೇಂಜ್. ಆ್ಯಕ್ಚುಲಿ ನಮ್ಮ ಟೆರೆಸ್ ಚೆನ್ನಾಗೇ ಇದೆ, ಬಟ್ ಇಲ್ಲಿ ಈ ವಿಂಡೋಸ್ದು ಎಲ್ಲ ತೆಗ್ದುಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಇದು ಬಿಟ್ಟರೆ ಚೆನ್ನಾಗಿದೆ ನಮ್ಮ ಟೆರೆಸ್ ಫುಲ್ಲು. ಓಕೆ ಗೈಸ್, ಇವಾಗ ನಮ್ಮಮ್ಮ ಹೇಳಿರೋ ಕೆಲಸ ಮಾಡಬೇಕು. ಮನೆಗೆ ಹೋಗಿ ಅವರು ವಾಕ್ ಮಾಡ್ಕೊಂಡು ಆಮೇಲೆ ಬರ್ತಾರೆ. ಲೆಟ್ಸ್ ವಿ ಗೋ ಹೋಮ್ ಆ್ಯಂಡ್ ಸ್ಟಾರ್ಟ್ ದ ವರ್ಕ್. ಅಮ್ಮ ಏನು ಕೆಲಸ ಕೊಟ್ಟವ್ರೆ ಮಾಡಿ ಮುಗ್ಸೋಣ. ಬಾಯ್. ಅಷ್ಟೇ, ಬಿಸಿ ಉಂಟ. ಏನು ಸಮಾಚಾರ ಮೆಣಸಮ್ಮ? ಏನು ಇಲ್ಲ ಕಣವ, ಮನೆಗಿದ್ದೀನಿ, ಒಟ್ಟಿಗೆ ತಿಂದೆ ಅಷ್ಟೇ. ಏನು ಮಾಡೋಣ? ಅಷ್ಟೇ ಕೆಲಸ, ಅಷ್ಟೇ. ಮನೆ ಕೊಡ್ತೀನಿ ಗೈಸ್. ಆ್ಯಕ್ಚುಲಿ ಇದು ಒಂದೇ ಹಣ್ಣು ಅನ್ಸುತ್ತೆ. ಈ ಫ್ರೂಟ್ ನೇಮು ಅದೇ, ಕಲರು ಅದೇ ಅಲ್ಲ? ಆರೆಂಜ್. ಇದ್ರ ಹೆಸರು ಆರೆಂಜು, ಇದ್ರ ಕಲರು ಆರೆಂಜು. ಇದು ನಾನು ಕರ್ದೆ. ನೀನು ಕರ್ರಗಿದ್ಯಾ? ಒಂಚೂರು ಬೆಳ್ಳಕ್ಕಿದ್ದೀನಿ. ಕರ್ರಗರು ಅಂತ ನಾನು. ಎಸ್ಬಿಟ್ಟು ಬರಬೇಕಾ? ಏನು ಬೇಡ, ನೀನು ತಿನ್ನು. ಏನು ಮಾಡಿ ಬೇಡ, ನೀನು ತಿನ್ನು.
ತಗೊಂಡು ತಿನ್ಬೇಕಾ? ನಂಗೆ ಇಷ್ಟ ಬೇಡ, ಸಾಕು. ಜಾಸ್ತಿ ಸ್ವೀಟ್ ಇಲ್ಲ ಗೈಸ್, ನಾರ್ಮಲ್. ಓಕೆ ಓಕೆ. ಇವ್ರಿಗೆ ಗೊತ್ತಲ್ಲ ಗೈಸ್, ಕುಕ್ಕು, ನಮ್ಮ ಮನೆ ಕುಕ್ಕು. ನೋಡಿ ಗೈಸ್, ಯಾವ್ದಾದ್ರು ಅಮ್ಮ ಬ್ಲೂಟೂತ್ ಹಾಕೊಂಡು ಈ ಥರ ಅಡುಗೆ ಮಾಡೋದು ನೋಡಿದ್ದೀರಾ? ನಮ್ಮಮ್ಮ ನೋಡಿ ಬ್ಲೂಟೂತ್ ಹಾಕೊಂಡು ಅಡುಗೆ ಮಾಡ್ತವ್ರಿ. ವಿಚಿತ್ರವಾದ ಅಮ್ಮ ಅಲ್ವಾ? ಕೇಳಿಸ್ತೈತಾ ಮಮ್ಮಿ ನಾನು ಹೇಳ್ತಾ ಇರೋದು? ಕೇಳಿಸ್ತೈತಾ? ಏನು ಹೇಳ್ದೆ? ವಿಚಿತ್ರವಾದ ಮಮ್ಮಿ ಯೂಟ್ಯೂಬ್ ಹಾಕೊಂಡು ಬ್ಲೂಟೂತ್ ಹಾಕೊಂಡು ಡಿಪ್ರೆಷನ್ ಅಡುಗೆ ಮಾಡ್ತಾವಳೆ. ವಿಚಿತ್ರವಾದ ಮಮ್ಮಿ ಗೈಸ್ ನಮ್ಮಮ್ಮ. ಬ್ಲೂಟೂತ್ ಹಾಕೊಂಡು ಅಡುಗೆ ಮಾಡೋಷ್ಟು ಮದರ್ಸ್ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಇರ್ತಾರೆ ಗೈಸ್, ನಮ್ಮ ಮಮ್ಮಿ ಮಾತ್ರ ಅಲ್ಲ ಅಲ್ವಾ? ಒಂದು ಸ್ವಲ್ಪ ಜನ ನಿಂತರದವ್ರು ಇರ್ತಾರೆ, ಬ್ಲೂಟೂತ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಅಡುಗೆ ಮಾಡೋದು. ಯಾಕಿರಲ್ಲ ಈಗಿನ ಜನ್ರೇಷನ್ ಅಲ್ಲಿ. ಅವ್ರು ಬೇಜಾನ್ ಜನ ಅವ್ರೆ, ನಾನು ಒಬ್ಳೇನ ಅಲ್ವಾ? ಅದಕ್ಕೆ ನೀನು ಅಪ್ಡೇಟ್ ಆಯ್ತಾ ಇದೀಯ ಅವ್ರ ಥರನೇ? ಅಪ್ಡೇಟ್ ಆಗ್ಬೇಕಾ? ನೋಡ್ಕೊಂಡು ಮತ್ತೆ ನನಗೆ ಇಷ್ಟ ನೋಡ್ಲೇನು ಹಾಕೊಂಡಿಲ್ಲ, ನನಗೆ ಇಷ್ಟ ಗೊತ್ತಾ, ನಾನು ಹಾಕೊಂಡ ಇಷ್ಟ. ಆಯ್ತು ಬಿಡವ್ವ. ಮೇಡಮ್, ನಿಮ್ಮ ಹೋಟೆಲಲ್ಲಿ ದಿನಕ್ಕೆ ಎಷ್ಟು ದೋಸೆ ಸೇಲ್ ಆಗುತ್ತೆ ಹೇಳಿ? ಬೆಳಗ್ಗೆಯಿಂದ ಒಂದು 10 ಆಗವೆ. 10 ದೋಸೆ ಅಷ್ಟೇನ ಸೇಲ್ ಆಗಿರೋದು? ಅಷ್ಟೇನ ಕಸ್ಟಮರ್ಸು? 12 ಇಡ್ಲಿ. ಇದನ್ನ ಹೋಟ್ಲಲ್ಲ ಮನೆ ಇದು ಹೇಳ್ತಾ ಇರೋದು. ನಾನು ಇವಾಗ ನಿಮ್ನ ಹೋಟೆಲ್ ತರ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಈ ಬಿಸಿ ಬಿಸಿ ದೋಸೆ, ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ. ಈ ಕಸ್ಟಮರ್ ಯಾರಂದ್ರೆ ಇವರೇ. ಕಸ್ಟಮರ್ ತಗೊಳ್ಳಿ, ನಿಮ್ ದೋಸೆ ಬಂದಿದೆ. ಸಾಕಾ? ಓಕೆ, ಇರೋದು ಇಲ್ಲಿ, ಅವ್ರು ಇಟ್ಕೊಂಡಿರೋದು ಇಲ್ಲಿ. ತಗೊಳ್ಳಿ. ಯಾಕೆ ಸ್ಟವ್ ಆಫ್ ಮಾಡ್ಬಿಟ್ರಲ್ಲ? ನೀನ್ ಬೇಡ ಅಂತಲ್ಲ? ಬೇಕು, ಕರೆಕ್ಟಾಗಿ ಹೋಟೆಲ್ ಅವ್ರು ಕೆಲಸ ಮಾಡ್ತಿಲ್ಲ ಗೈಸ್. ದೋಸೆ ಬೇಕು ಅಂತ ನಾನು ಆರ್ಡರ್ ಮಾಡಿದ್ದೀನಿ. ಆಲ್ರೆಡಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದಾರೆ. ಇವಾಗ ಆಲೆ ತಿನ್ನಲ್ಲ ಅಂತಲ್ಲ? ಇಲ್ಲ, ನನ್ಗೆ ಇವಾಗಲೇ ಬೇಕು, ಹಾಕೊಡು. ಹೋಗಿ ನೀನೊಬ್ಳು ತಾಯಿನ ನನಗೆ ದೋಸೆ ಹಾಕೊಡಮ್ಮ ಪ್ಲೀಸ್. ಗೈಸ್, ಎಂತ ಅನ್ಯಾಯ. ಸ್ವಲ್ಪ ಜಾಗ ಬಿಡು. ಏನ್ ಇಂಟ್ರೆಸ್ಟ್ ಆಗಿದ್ಯಾ? ಹಾಡ್ ಕೇಳ್ತಾ ಇದ್ದೀನಿ ನೋಡಿ ಗೈಸ್, ದೋಸೆ ಹಾಕೊಡಮ್ಮ ಅಂದ್ರೆ ಇಂಟ್ರೆಸ್ಟ್ ಆಗಿ ಹಾಡ್ ಕೇಳ್ತವ್ರಂತೆ. ಮೈ ಗಾಡ್. ನಮ್ಮಮ್ಮ ಪೀಸಾಗಿ ನಿದ್ದೆ ಮಾಡ್ತವ್ರೆ. ಅವ್ರು ನಿದ್ದೆ ಮಾಡ್ಲಿ. ಅವ್ರು ಎದೊಳಷ್ಟರಲ್ಲಿ ಇವಾಗ ಮೇಲ್ಗಡೆ ಹಾಕಿರೋ ಬಟ್ಟೆಗಳಿರುತ್ತೆ. ಲೆಟ್ಸ್ ಗೋ ಅಂಡ್ ಬ್ರಿಂಗ್ ದಟ್. ಬಟ್ಟೆಗಳು ಫುಲ್ಲು ಬರೋಷ್ಟರಲ್ಲಿ ನಮ್ಮಮ್ಮ ಎದ್ಬಿಟ್ಟವ್ರೆ. ಯಾಕಮ್ಮ ಎದ್ದೆ? ನಾನು ಬಂದು ಎಬ್ರಿಸೋಣ ಅಂತ ಇದ್ದೆ. ಅದಕ್ಕೆ ಎದ್ಬಿಟ್ಟ. ಇವರು ಸ್ಕೂಲಿಂದ ಬಂದು ಊಟ ಮಾಡ್ತವ್ರೆ. ಹಾಯ್ ವರುಣ್, ಮುಗಿತಾ ಸ್ಕೂಲು? ಓ ಮೈ ಗಾಡ್, ಲುಕಿಂಗ್ ಸೋ ಕ್ಯೂಟ್ ವರುಣ್. ವರುಣ್ ಲುಕಿಂಗ್ ಸೋ ಕ್ಯೂಟ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನೋಡಿ ಗೈಸ್, ಫೋನ್ ಆನ್ ಮಾಡಿಬಿಟ್ಟು ಮಲ್ಗೋನೆ. ಏನು ಫೋನ್ ಆನ್ ಮಾಡ್ಕೊಂಡು ಮಲ್ಕೋಬೇಕು ವರುಣ್? ಫೋಟೋ ತೆಗಿತಾ ಇದೆಯಾ ಅವರು? ಕಾಣಿಸ್ತು. ವಾವ್, ಬ್ಯೂಟಿಫುಲ್ ಸಾಂಗ್, ಬ್ಯೂಟಿಫುಲ್ ವಾಯ್ಸ್. ಜೋರಾಗಿ ಆಡಿ ಸರ್ ಸ್ವಲ್ಪ. ಗೈಸ್, ನಮ್ಮ ಸಿಂಗರ್ಗೆ ಸ್ವಲ್ಪ ನಾಚಿಕೆ, ಬ್ಲಾಮ್ರಮ್ ಇದೆ. ಗೈಸ್, now we are going for Lagere. Let's go. Bye. Bye ಅವ್ವ. ನನ್ನ ಕಾಲಿಗೆ ಬಿಡು ತಂದ್ಕೊಡ್ತೀನಿ. ನನ್ನ ಕಾಲಿಗೆ ಬಿಡು ತಂದ್ಕೊಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನನಗೆ ನಡೆ ಬರೋಣ ಹೋಗಲೇ. ಗೈಸ್, ಎಷ್ಟು ಮಳೆ. ನಾವು ಲಗ್ಗೆರೆಗೆ ಹೋಗಿದ್ವಿ. ಲಗ್ಗೆರೆ ಬರಗಾಲ ಸರ್ ಅಲ್ಲಿ ಕರೆಕ್ಟಾಗಿ ನಮಗೆ ಟೆಂಟ್ ಹಾಕ್ಸಿದಂತೆ ಜೋರಾಗಿ ಹೋಯ್ತು ಗೈಸ್. ನೆನಿಲಿಲ್ಲ. ಬಟ್ ನಾವು ಏನು ಮಾಡ್ತಿದ್ದಾರೆ ನೋಡೋಣ. ನಮ್ಮ ಮನೆಯಲ್ಲಿ ಇವ್ರು ಮಲಗಿದ್ದಾರೆ, ಇವರೇನೋ ಮಾಡ್ತಿದ್ದಾರೆ. ಇಫ್ ಯು ವಾಂಟ್ ದಿಸ್, ನನ್ನ ಕಾಲಿಗೆ ಬೀಳು. ನನ್ನ ಹಾಡು, ನನ್ನ ಕನಸೇ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಓ ಏನು ಮಧುರ ಈ ಬಂಧನ. ಸಿಂಗರ್ ಇವತ್ತು ರೊಚ್ಚಿಗೆ ಎದ್ಬಿಟ್ಟಾರೆ ಗೈಸ್ ಸಾಂಗ್ ಆಡೋದಿಕ್ಕೆ. ಅಮ್ಮ ಒಂದೇ ನಿಮಿಷ ಮಗನೇ
ವಾಶ್ ಗೈಸ್ ಅವ್ರಿಗೆ ಕಳ್ಳನ ಮಗನೇ ಅನ್ಕತವನಿ. ನೀನು ಮಗ ಅಲ್ಲ, ಕಳ್ಳನ ಮಗ. ಗೈಸ್ ಇದು ಅವಾಗ ಬಂದು ನಮ್ಮ ಮನೆಗೆ ವಿಸಿಟ್ ಕೊಟ್ಬಿಟ್ಟು ನೋಡ್ಕೊಂಡು ಹೋಗುತ್ತೆ. ಹಾಯ್, ಶೇಕೆಂಡ್ ಕೊಡು ಅಮ್ಮ. ಕಚ್ಬಾರ್ದು ಕಣ್ಣು ನೋಡಿ ಗೈಸ್ ಹಿಂಗೈತಿದ್ರದು. ಪಾಪ ಅನಿಸುತ್ತೆ ಗೈಸ್. ನನಗೆ ನಾಯಿ ಸಾಕಕ್ಕೆ ಇಷ್ಟನೇ ಗೈಸ್ ನನಗೆ. ಬಟ್ ಆ ಕೂದಲು ಉದುರುತ್ತೆ ಅಂತ ಬೇಜಾರು. ಅದರೊಂದು ರೀಸನ್ಗೆ ನನಗೆ ಇಷ್ಟ ಆಗಲ್ಲ ನಾಯಿ ಸಾಕೋದಕ್ಕೆ. ಆ್ಯಂಡ್ ಮೇನ್ ಥಿಂಗ್ ಇವ್ರಿಗೆ ಗೈಸ್, ನಮ್ಮ ಮನೆಗೆ ನಾಯಿ ತತ್ತೀವಿ ಅಂದರೆ ನಮ್ಮ ಮನೇಲಿರೋ ನೀವಿಬ್ಬರು ನಾಯಿನೇ ಸಾಕು ಅಂತ ಇದ್ದಾರೆ. ಫುಲ್ಲು ಹಾರ್ಡ್ ವರ್ಕಿಂಗ್. ಟೈಮ್ ಬಂದು 11 o'clock ಆಗಿದೆ, ಬಟ್ ಆದರೂ ಇನ್ನೂ ಬರ್ಕೊತಾನೆ. ಗುಡ್ ಬಾಯ್, ಹಾರ್ಡ್ ವರ್ಕಿಂಗ್ ಬಾಯ್. ಗೈಸ್ ಇವನು ಹಾರ್ಡ್ ವರ್ಕ್ ಮಾಡೋದಲ್ದಲೆ ನನಗಿವಾಗ ಫ್ರೆಂಡ್ ಶೀಟ್ ಮಾಡಿಕೊಡ್ಬೇಕಂತೆ ಪ್ರಾಜೆಕ್ಟಿಗೆ. ಸೊ ಮಾಡಿಕೊಡ್ತೀನಿ. ಡಿಸೈನ್ ತೋರ್ಸಪ್ಪ ವರುಣ್, ಯಾವುದಾದ್ರೂ ಓಕೆನಾ? ವಿ ಸ್ಟಾರ್ಟ್ ಫ್ರಂಟ್ ಪೇಜ್ ಮಾಡೋದಕ್ಕೆ. ನೋಡೋಣ, ಓನ್ ಐಡಿಯಾದಲ್ಲಿ ಯಾರಾದರೂ ಒಂದು ಮಾಡಿಕೊಡ್ತೀನಿ. ಪಾಪಚ್ಚಿ ಹುಡುಗ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ, ಸರಿನಾ? ಫ್ರಂಟ್ ಪೇಜ್ ಈ ಥರ ಸಿಂಪಲಾಗಿ ಡ್ರಾ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಬಟರ್ಫ್ಲೈ, ಇದು ಡಿಸೈನ್ಸ್. ಕಲರ್ ಆದಮೇಲೆ ಹೇಗಿರುತ್ತೆ ತೋರಿಸ್ತೀನಿ ಗೈಸ್. ಫೈನಲಿ ಕಂಪ್ಲೀಟೆಡ್. ಈ ಥರ ಇದೆ ಫ್ರಂಟ್ ಶೀಟ್ ಗೈಸ್. ಎಲ್ಲ ಕರೆಕ್ಟಾಗಿ ಮಾಡಿದೆ. ಒಂದು ಮಿಸ್ಟೇಕ್ ಇದೆ, ಏನಂದರೆ ಇದೊಂದು ಲೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ ಪೆನ್ಸಿಲ್ ಹೆಂಗೆ ಸ್ಟಾರ್ಟ್ ಮಾಡಿದ್ನೋ ಕರೆಕ್ಟಾಗಿ ಬಿಡಿಸಿದ್ದೀನಿ ಎಲ್ಲ. ಟೇಕ್. ಪಾಪ ಗೈಸ್ ನಿದ್ದೆ ಬಂದ್ಬಿಟ್ಟೈತೆ ಅವನಿಗೆ. 10th ಇರುವಾಗಲೇ PU ಒಂದು ಸ್ವಲ್ಪ, ಬಟ್ 10th ಎಲ್ಲ ಸಬ್ಜೆಕ್ಟಿಗೂ ಪ್ರಾಜೆಕ್ಟ್ಸ್ ಥರ ಫ್ರೆಂಡ್ಶಿಪ್ ಮಾಡ್ತಿದೆ ಗೈಸ್. ಬಟ್ ಇವಾಗ ಕಾಲೇಜಿಗೆ ಡಿಗ್ರಿ ಮುಗಿದೋಯ್ತು, PU ಮುಗಿತು, 10th ಮುಗಿತು ಅಷ್ಟೇ. ಸೊ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.